ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊಮ್ಮಗನನ್ನ ಕೊಂದು ತಾಯಿ ಮಗಳು ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾವಿಗೂ ಮುನ್ನ ಡೆತ್ ನೋಟ್ ಬರೆದಿದ್ರು ಮೃತ ಸುಧಾ. ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ ತಾಯಿ ಹಾಗೂ ಮಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿರಿಯಾನಿ ಸೆಂಟರ್, ಚಿಪ್ಸ್ ಶಾಪ್ ಹಾಗೂ ಮಿಲ್ಕ್ ಪಾರ್ಲರ್ ನಡೆಸ್ತಾ ಇದ್ರು ಮೃತ ಸುಧಾ. ಇನ್ನು ಈ ಒಂದು ಬಿರಿಯಾನಿ ಸೆಂಟರ್ ಹಾಗೂ ಚಿಪ್ಸ್ ಸೆಂಟರ್ ಅನ್ನ ಬೇರೆಯವರಿಗೆ ಕೊಟ್ಟಿರ್ತಾರೆ. ತಿಂಗಳಿಗೆ ಇಂತಿಷ್ಟು ಹಣ ನೀಡುವಂತೆ ಒಪ್ಪಂದ ಕೂಡ ಆಗಿರುತ್ತೆ. ಆದರೆ 3 ತಿಂಗಳಿನಿಂದ ಅಂಗಡಿ ಪಡೆದಾತ ಹಣವನ್ನ ನೀಡ್ತಾ ಇರಲಿಲ್ಲ. ಈ ಮಧ್ಯೆ ಧರ್ಮಪುರಿಯಿಂದ ಸಾಲವನ್ನ ಕೂಡ ಸುಧಾ ತಂದಿರ್ತಾರೆ. ಆದರೆ ಸಾಲ ಕೊಟ್ಟವರು ಸಾಲ ವಾಪಸಾತಿಗಾಗಿ ಕೇಳ್ತಾ ಇದ್ರು. ಇದರಿಂದ ಸಾಕಷ್ಟು ಒತ್ತಡಕ್ಕೆ ಒಳಗಾಗಿರ್ತಾರೆ ಸುಧಾ ಅವರು. ನಿನ್ನೆ ಧರ್ಮಪುರಿಯ ದೇಗುಲಕ್ಕೆ ತೆರಳಿ ವಾಪಸ್ ಆಗಿರ್ತಾರೆ ಸುಧಾ, ಮಾದಮ್ಮ ಹಾಗೂ ಮೋನಿಶ್. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಅಜ್ಜಿ, ಮಗಳು ಹಾಗೂ ಮೊಮ್ಮಗನ ಫೋಟೋ ಅದು. ಇನ್ನು ಇಂದು ಬೆಳಗ್ಗೆ 9ಕ್ಕೆ ಮಗನಿಗೆ ವಿಷವನ್ನಿಟ್ಟು ತಾಯಿ ಸುಧಾ ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಾಯಿ ಮಾದಮ್ಮನ ಮುಂದೆಯೇ ನರಳಿ ಜೀವ ಬಿಟ್ಟಿದ್ದಾರೆ ಸುಧಾ ಹಾಗೂ ಮೋನಿಶ್. ಇನ್ನು ಮಗಳು ಹಾಗೂ ಮೊಮ್ಮಗನ ನರಳಾಟವನ್ನ ಕಂಡು ಹಿರಿಮಗಳು ಮಹೇಶ್ವರಿಗೆ ಕರೆ ಮಾಡಿರ್ತಾರೆ ಮಾದಮ್ಮ ಅವರು. ಇನ್ನು ಮೋನಿಶ್ಗೆ ವಿಷ ನೀಡಿ ಸುಧಾ ಕೂಡ ವಿಷವನ್ನ ಸೇವಿಸಿದ್ದಾಳೆ, ಹೀಗಾಗಿ ನೀನು ಬೇಗ ಬಾ ಅಂತ ಮಾದಮ್ಮ ಫೋನ್ ಮಾಡಿರ್ತಾರೆ. ಇನ್ನು ಹಿರಿಮಗಳು ಬೊಮ್ಮಸಂದ್ರದಿಂದ ಬರೋ ವೇಳೆಗೆ ವೃದ್ಧೆ ಮಾದಮ್ಮಗೆ ಹೃದಯಾಘಾತವಾಗುತ್ತೆ. ಮಗಳು ಹಾಗೂ ಮೊಮ್ಮಗನ ಸಾವನ್ನ ನೋಡಿದ ಹಿರಿ ಜೀವಕ್ಕೆ ಹೃದಯಾಘಾತ ಸಂಭವಿಸುತ್ತೆ. ಅವರು ಕೂಡ ಮಾದಮ್ಮ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು 3 ಮೃತದೇಹಗಳನ್ನು ಪೋಸ್ಟ್ ಮಾರ್ಟಮ್ಗೆ ಸೇಂಟ್ ಜಾನ್ಸ್ಗೆ ರವಾನೆ ಮಾಡಲಾಗಿದೆ. ವೈದ್ಯರ ಪ್ರಾಥಮಿಕ ತಪಾಸಣೆ ವೇಳೆ ವೃದ್ಧೆ ಮಾದಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಬೆಳಕಿಗೆ ಬರುತ್ತೆ. ಸುಧಾ ಹಾಗೂ ಮೋನಿಶ್ ವಿಷ ಸೇವಿಸಿ ಸಾವನ್ನಪ್ಪಿರೋದು ಬೆಳಕಿಗೆ ಬಂದಿದೆ. ಬೆಳಿಗ್ಗೆ 11:30 ಗಂಟೆಗೆ ನಮ್ಮ ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ ಮೇಲೆ ಒಂದು ಘಟನಾ ಸ್ಥಳಕ್ಕೆ ನೋಡಿದಾಗ ಅಲ್ಲಿ 3 ಜನದ್ದು ನಮಗೆ ಡೆತ್ ಆಗಿರೋದ್ರ ಬಗ್ಗೆ ತಿಳಿದು ಬಂದಿದೆ. ತಾಯಿ, ಮಗಳು ಮತ್ತೆ ಮೊಮ್ಮಗ ತೀರೋಗಿರೋದ್ರ ಬಗ್ಗೆ ತಿಳಿದು ಬಂದು ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಈಗ ತನಿಖೆ ಮಾಡ್ತಾ ಇದ್ದೀವಿ. ತಾವೀಗ ನೋಡಿದಾಗೆ ಬಾಡೀಸ್ ಎಲ್ಲ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಟ್ಟಿದ್ದೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗೋದು ಕಾಸ್ ಆಫ್ ಡೆತ್ ಏನು ಅಂದ್ಕೊಂಡು ತನಿಖೆ ನಂತರ ನಾವು ತಿಳಿಸ್ತೀವಿ. ಈಗ ಗೊತ್ತಾಗಿದ್ದ ಪ್ರಕಾರ ಏನೋ ಹಾಲು ಮಾರಾಟ ಮಾಡ್ತಾ ಇದ್ರು, ಮತ್ತೆ ಮನೆ ಕೆಲಸಕ್ಕೆ ಹೋಗ್ತಾ ಇದ್ರು ಅನ್ಕೊಂಡು